ಬೆಂಗಳೂರು ಮತ್ತು ಕರ್ನಾಟಕದ ಅನೇಕ ಸ್ಥಳಗಳಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದಾರ. ಇದಕ್ಕೆ ಸರ್ಕಾರನೂ ಸಪೋರ್ಟ್ ಮಾಡಿದೆ. ಎಸ್ಪೆಷಲಿ ಬೆಂಗಳೂರಲ್ಲಿ ನಡೆದ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ನಮ್ಮ ಕರ್ನಾಟಕದವರು ಅಷ್ಟೇ ಅಲ್ಲದೆ ನಾರ್ತ್ ಈಸ್ಟ್ ಗಳು ತುಂಬಾ ಜನ ಇದ್ದಾರೆ. ಹಾಗಿದ್ರೆ ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಸೆಲೆಬ್ರೇಷನ್ ಗೆ ಯಾವ ರೀತಿ ಅರೇಂಜ್ಮೆಂಟ್ಸ್ ನ ಮಾಡಿತ್ತು, ಆದ್ರೆ ನಾರ್ತ್ ಈಸ್ಟ್ ಗಳು ಇದನ್ನ ಯಾವ ರೀತಿ ಉಪಯೋಗಿಸ್ಕೊಂಡಿದ್ದಾರೆ, ಈ ನಾರ್ತ್ ಈಸ್ಟ್ ಗಳ ಬಿಹೇವಿಯರ್ಸ್ ಇಂದ ನಮ್ಮ ಕರ್ನಾಟಕದ ಜನರಿಗೆ ಅಸಮಾಧಾನ ಉಂಟು ಮಾಡೈತಿ. ಹಾಗಿದ್ರೆ ಈ ನಾರ್ತ್ ಈಸ್ಟ್ ಗಳು ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇರೋದೇನು, ಈ ನಾರ್ತ್ ಈಸ್ಟ್ ಗಳ ಬಿಹೇವಿಯರ್ಸ್ ಇಂದ ನಮ್ಮ ಸರ್ಕಾರಕ್ಕೆ ಏನಾದ್ರು ಲಾಭನ? ಇದು ನನ್ನ ಒಬ್ಬನ ಪ್ರಶ್ನೆ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗನ ಪ್ರಶ್ನೆ. ರಿಯಾಲಿಟಿಲಿ ಏನ್ ನಡೀತಾ ಇದೆ ಅಂತಂದೇಳಿ ನಾನು ನಿಮ್ಮ ಮುಂದೆ ಹೇಳ್ತೀನಿ. ವೆಲ್ಕಮ್ ಟು ರಿಯಾಲಿಟಿ ಲೋಕ. ನಾನು ನಿಮ್ ಲೋಹಿತ್. ಬೆಂಗಳೂರಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತೇಳಿ ನಮ್ಮ ರಾಜ್ಯ ಸರ್ಕಾರ ಮಾಡಿರೋ ಅರೇಂಜ್ಮೆಂಟ್ಸ್ ಏನು? 20,000 ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜಿಸಿರ್ತಾರ. ಡ್ರೋನ್ ಕ್ಯಾಮ್ರಾಗಳ ಜೊತೆ 250 ತಾತ್ಕಾಲಿಕ CCTV ಹಾಕಿರ್ತಾರ. ಜನರಿಗೆ 8 ಕಡೆ ಸಾರಿಗೆ ವ್ಯವಸ್ಥೆನ ಮಾಡಿರ್ತಾರ. 266 ಹೊಯ್ಸಳ ವೆಹಿಕಲ್ಸ್ ಅಂಡ್ 250 ಕೋಬ್ರಾ ವೆಹಿಕಲ್ಸ್ ಗಳು ಅರೇಂಜ್ ಮಾಡಿರ್ತಾರ. 180 ಕಡೆ ಫೋಕಸ್ ಲೈಟ್ ನ ಹಾಕಿರ್ತಾರ. ಅಂಡ್ ಮೇನ್ ಇಂಪಾರ್ಟೆಂಟ್, ನಮ್ಮ ರಾಜ್ಯದ ಗೃಹ ಸಚಿವರು ಇದಕ್ಕೊಂದು ಹೇಳಿಕೆಯನ್ನು ಕೊಟ್ಟಿರ್ತಾರ. ಸಂದರ್ಭದಲ್ಲಿ ಬಸ್ ಸಿಗೋದಿಲ್ಲ. ಈಗ ಓಲಾ ಉಬರ್ ಅವೆಲ್ಲ ಇದಾವಲ್ಲ, ಅವೆಲ್ಲ ಜಾಮ್ ಆಗಿಬಿಡ್ತಾವೆ. ಏನು ಸಿಗೋದಿಲ್ಲ ವೆಹಿಕಲ್ಸ್, ಮನೆಗೆ ಹೋಗ್ಬೇಕು, ಏನು ಮಾಡ್ತಾರೆ? ಅದಕ್ಕೆ ನಾವು ಏನು ಮಾಡಿದ್ದೀವಿ ಅಂತ ಒಂದು 8 ಕಡೆ ಕಾರಿನ ವ್ಯವಸ್ಥೆನೂ ಮಾಡಿರ್ತೀವಿ, ನಮ್ಮ ವೆಹಿಕಲ್ಸ್ಗಳು ಪೊಲೀಸ್ ವೆಹಿಕಲ್ಸ್ಗಳ ವ್ಯವಸ್ಥೆನೂ ಮಾಡಿರ್ತೀವಿ. ಅವ್ರನ್ನ ಕರ್ಕೊಂಡೋಗಿ ಅವರ ಮನೆ ಹತ್ರ ಬಿಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಅದು 8 ಕಡೆ ಮಾಡಿದ್ದೇವೆ. ನೋಡ್ರಿ, ಇಷ್ಟೆಲ್ಲ ಅರೇಂಜ್ಮೆಂಟ್ಸು ನಮ್ಮ ಸರ್ಕಾರ ಕೈಗೊಂಡಿರುತ್ತಾ, ಆದರೆ ರಿಯಾಲಿಟಿಲಿ ಆಗೋದೇನು? ವರ್ಲ್ಡ್ ಪಾಪ್ಯುಲೇಷನ್ ರಿಪೋರ್ಟ್ ಪ್ರಕಾರ ನಮ್ಮ ಬೆಂಗಳೂರಲ್ಲಿ ಟೋಟಲ್ 1,43,95,400 ಜನಸಂಖ್ಯೆ ಐತಿ. ಟೈಮ್ಸ್ ಆಫ್ ಇಂಡಿಯಾ ಅವರು 2019 ಇಸ್ವಿಲಿ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರ. ಬೆಂಗಳೂರಿನ ಟೋಟಲ್ ಪಾಪ್ಯುಲೇಷನ್ ಅಲ್ಲಿ 50% ಜನ ಹೊರ ರಾಜ್ಯದಿಂದ ಬಂದಿರ್ತಾರ. ಎಸ್ಪೆಷಲಿ ಈ 6 ರಾಜ್ಯಗಳಿಂದ: ಬಿಹಾರ, ಅಸ್ಸಾಮು, ಒಡಿಶಾ, ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ್. ನಮ್ಮ ಕರ್ನಾಟಕದಲ್ಲಿರೋ ಬೆಂಗಳೂರಲ್ಲಿ ಟೋಟಲ್ ಕೆಲಸ ಮಾಡೋರ್ನ ನಾವು ಕನ್ಸಿಡರ್ ಮಾಡಿ ನೋಡಿದ್ರೆ 97,000 ಜನ ಹೊರ ರಾಜ್ಯದವರು ರಿಜಿಸ್ಟರ್ ಆಗಿದ್ದಾರೆ. ನಮ್ಮ ಕರ್ನಾಟಕಕ್ಕೆ ಹೊರ ರಾಜ್ಯದಿಂದ ಬಂದು ಕೆಲಸ ಮಾಡಿರೋರ ಸಂಖ್ಯೆ ನೀವು ಕೇಳಿದ್ರೆ ಶಾಕ್ ಆಗ್ತೀರಿ. ಟೋಟಲ್ 85% ಜನ ವರ್ಕ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಕನ್ನಡಿಗರಿಗೆ ಎಷ್ಟು ಆದ್ಯತೆ ಐತೆ ಅಂತ ಹೇಳಿ ನೀವೇ ಯೋಚನೆ ಮಾಡಿ. ನಾವು ನೋಡಿರಂಗೆ ಬೆಂಗಳೂರಲ್ಲಿ ಪಬ್ಸ್, ರೆಸ್ಟೋರೆಂಟ್ಸ್ ಅಲ್ಲಿ ಜಾಸ್ತಿ ಜನ ಇರೋದೇ ಈ ನಾರ್ತ್ ಈಸ್ಟ್ ಗಳು. ಸರ್ಕಾರ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ನ ಕೈಗೊಂಡಿದೆ ಅಂತಂದ್ರೆ ಇದಕ್ಕೊಂದು ಖರ್ಚು ಅನ್ನೋದು ಇದ್ದೇ ಇರುತ್ತೆ. ಆ ಒಂದು ಅಮೌಂಟ್ ನಮ್ಮ ಕನ್ನಡಿಗರು ಟ್ಯಾಕ್ಸ್ ರೂಪದಲ್ಲೂ ಕೊಟ್ಟಿರ್ತಾರೆ. ನ್ಯೂ ಇಯರ್ ಸೆಲೆಬ್ರೇಷನ್ ಅಂತೇಳಿ ಕೂಡಿರೋ ಜನ 8 ಲಕ್ಷ. ನಾರ್ತ್ ಈಸ್ಟ್ ಗಳು ಎಷ್ಟು ಜನ ಇದಾರೆ, ಕರ್ನಾಟಕದವರು ಎಷ್ಟು ಜನ ಇದ್ದಾರೆ? ಯಾಕಂತಂದ್ರೆ ಮ್ಯಾಕ್ಸಿಮಮ್ IT ಕಂಪನಿಲಿ ವರ್ಕ್ ಮಾಡ್ತಾ ಇರೋರೇ ಅವರು. ವೀಕೆಂಡ್ಸ್ ಬಂತು ಅಂತ ಅಂದ್ರೆ ಪಬ್, ರೆಸ್ಟೋರೆಂಟ್ ಗೆ ಜಾಸ್ತಿ ಪ್ರಮಾಣದಲ್ಲಿ ಹೋಗ್ತಾ ಇರೋರೇ ಈ ನಾರ್ತ್ ಈಸ್ಟ್ ಗಳು. ನ್ಯೂ ಇಯರ್ ಸೆಲೆಬ್ರೇಷನ್ ಆದ್ಮೇಲೆ ನಾರ್ತ್ ಈಸ್ಟ್ ಗಳ ಬಿಹೇವಿಯರ್ಸ್ ಹೆಂಗಿರುತ್ತೆ ಅಂತಂದೇಳಿ ಕೆಲವೊಂದು ಕ್ಲಿಪ್ ನ ಹಾಕ್ತೀನಿ ನೋಡ್ರಿ. ನೋಡ್ರಿ, ಇವ್ರ ಬಿಹೇವಿಯರ್ಸ್ಗಳು ನೋಡಿದ್ರೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಸಿಟ್ಟು ಬಂದೇ ಬರುತ್ತೆ. ಸೊ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಆಲ್ಕೋಹಾಲ್. ಹಾಗಿದ್ರೆ ಈ ಒಂದು ಆಲ್ಕೋಹಾಲ್ ಇಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಎಷ್ಟು ಅಮೌಂಟ್ ಬಂದೈತಿ? ನಮ್ಮ ರಾಜ್ಯ ಸರ್ಕಾರ 2023-24 ಇಸ್ವಿಲಿ ಲಿಕ್ಕರ್ ಸೇಲ್ಸ್ ಟಾರ್ಗೆಟ್ ಮಾಡುತ್ತಾ 36,000 ಕೋಟಿ. ಆದ್ರೆ ಕಲೆಕ್ಷನ್ ಆಗಿರೋದು 34,628 ಕೋಟಿ. ಅಂದ್ರೆ 96.2% ಅಚೀವ್ ಮಾಡಿರುತ್ತೆ. 2024-25 ಇಸ್ವಿಲಿ ಲಿಕ್ಕರ್ ಸೇಲ್ಸ್ ಟಾರ್ಗೆಟ್ 38,525 ಕೋಟಿ. ಅದರಲ್ಲಿ ಕಲೆಕ್ಷನ್ ಆಗಿರೋದು 35,530 ಕೋಟಿ. 2025 ಡಿಸೆಂಬರ್ ಬರೇ 3 ದಿನಕ್ಕೆ ಲಿಕ್ಕರ್ ಕಲೆಕ್ಷನ್ ಆಗಿರೋದು 587.51 ಕೋಟಿ ಆದಾಯ ನಮ್ಮ ಕರ್ನಾಟಕಕ್ಕೆ. ಆ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ಯಾರಿಗೂ ಪ್ರಾಬ್ಲಮ್ ಆಗಿಲ್ಲ ಅಂತ ಅಂದ್ರೆ ಅದಕ್ಕೆ ಪೊಲೀಸ್ ಸಿಬ್ಬಂದಿಯವರ ಎಫರ್ಟ್ ನ ಮೆಚ್ಚಲೇಬೇಕಾಗತ್ತೆ. ರಿಯಾಲಿಟಿಲಿ ನನಗೆ ಬೇಜಾರಾಗೋ ವಿಚಾರ ಏನು ಅಂತಂದ್ರೆ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕು ಅಂತ ಅನ್ಕೊಂಡಿರೋ ವ್ಯಕ್ತಿ ಅವರು ವಿದ್ಯಾರ್ಥಿ ಜೀವನದಲ್ಲಿ ರಾತ್ರಿ ಹಗಲು ಕಷ್ಟಪಟ್ಟು ಓದಿರ್ತಾರ, ಆದ್ರೆ ಕುಡಿದು ಬಿದ್ದವರಿಗೂ ಸರ್ವಿಸ್ ಕೊಡ್ತಿದಾರ ಅಂತಂದ್ರೆ ಅದನ್ನ ನನಗೆ ನೋಡಕ್ಕೂ ಬೇಜಾರಾಗುತ್ತೆ. ಒಂದು ನಾರ್ತಿ ಹುಡುಗಿ
ಈ ಒಂದು ಸೆಲೆಬ್ರೇಷನ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾಳ, ಆ ಸ್ಟೇಟ್ಮೆಂಟ್ ನೋಡ್ರಿ. Neha, Where are you from? Bangalore. What brings you to MG Road? I had nothing else to do, bro. Like, it was just my thing to do. What Okay. else do I do? Are you enjoying the vibes? You're not. What makes you so sad? ಈ ಹುಡುಗಿಗೆ ಪೊಲೀಸ್ ಇಲಾಖೆಯವರಿಂದ ಎಂಜಾಯ್ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾಳೆ. ನಾನು ನಾರ್ತ್ ಈಸ್ಟ್ ಅವರಿಗೆ ಅಷ್ಟೇ ಪಾಯಿಂಟ್ ಔಟ್ ಮಾಡಿ ಹೇಳ್ತಿಲ್ಲ. ನಮ್ಮ ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಜನ ಇಲ್ಲೇ ಹುಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆದವರು ಕರ್ನಾಟಕದ ವಿರೋಧವಾಗಿ ಮಾತಾಡೋರು ಇದಾರ. ರಾಜ್ಯ ಸರ್ಕಾರ ನಮ್ಮ ಕನ್ನಡಿಗರಿಗೆ ಕೊಡ್ತಾ ಇರೋ ಪ್ರಿಯಾರಿಟಿ ಏನು? ನಮ್ಮ ಕರ್ನಾಟಕದಲ್ಲಿ ಸಾವಿರಾರು ಸಮಸ್ಯೆಗಳದವ. ಸ್ಟೂಡೆಂಟ್ಸ್ ಒಂದು ಜಾಬ್ ತಗೋಬೇಕು ಅಂತಂದೇಳಿ ಪ್ರೈವೇಟ್ ಅಲ್ಲಿ ಗೌರ್ಮೆಂಟ್ ಅಲ್ಲಿ ತುಂಬಾ ಕಷ್ಟ ಪಡ್ತಾ ಇದಾರ. ಸರ್ಕಾರ ಅವ್ರ ಕಡೆನೂ ಗಮನ ಹರಿಸಬೇಕು. ನೋಡ್ರಿ, ಇದು ನ್ಯೂ ಇಯರ್ ನ ಒಂದು ರಿಯಾಲಿಟಿ ಆಗಿರುತ್ತಾ. ನಾನ್ ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮಗೇನಾದ್ರೂ ಓಕೆ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿ ನಮ್ಮ ಸಮಾಜದಾಗ ನಡೀತಾ ಇರೋ ಒಂದು ರಿಯಾಲಿಟಿನ ನಿಮ್ಮ ಮುಂದೆ ಇಡ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.